ವೆಲ್ಕಮ್ ಟು ಮೈ ಚಾನಲ್ ಸಿಟಿ ನ್ಯೂಸ್ ಕನ್ನಡ. ನಾನು ನಿಮ್ಮ ಶಿವಶಂಕರ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ಮತ್ತೆ ಎರಡನೇ ಸಲ ಬಾನವಿ ಇಂಟೀರಿಯರ್ಸ್ಗೆ ಬಂದಿದ್ದೀನಿ. ಇಲ್ಲಿ ಫಸ್ಟ್ ಟೈಮ್ ಬಂದಾಗ ನೋಡಿದ್ಕಿಂತ ಈಗ ಟೈಮ್ ನೋಡ್ತಾ ಇರೋದು ವಾಹ್ ಅನ್ನಿಸ್ತಾ ಇದೆ. 10x10 ಇಷ್ಟೊಂದು ಡೆಕೋರೇಷನ್ ಆಗಿ ಮಾಡಿಕೊಡ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ದು ಫಸ್ಟ್ ಟೈಮ್ ನಾನು. ಯಾಕೆ ಅಂತ ಹೇಳಿದ್ರೆ ಇಲ್ಲಿರೋ ಕ್ವಾಂಟಿಟಿ ನೋಡ್ತಾ ಇತ್ತು ಅಂತ ಹೇಳಿದ್ರೆ 2 ಕಣ್ಣು ಸಾಲಲ್ಲ ಕಣ್ರಿ. ಎಲ್ಲ ಡೀಟೇಲ್ಸ್ನು ಪ್ರತಿಯೊಂದು ಡೀಟೇಲ್ಸು ಬಾನವಿ ಗ್ರೂಪ್ನ ಇಲ್ಲಿನ ಮಾಲೀಕರು ಡೀಟೇಲ್ಸ್ ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾವು ನೋಡೋದಕ್ಕೇನೆ 2 ಕಣ್ಣು ಸಾಲಲ್ಲ. ಇನ್ನು ಎಷ್ಟು ದಿನ ತಗೊಂಡ್ರು ಇದು ಮಾಡ್ಲಿಕ್ಕೆ, ಇದು ಯಾವ್ಯಾವ ಡಿಸೈನ್ ಅಲ್ಲಿ ಮಾಡ್ತಾರೆ. ನಮ್ಮ ಬೆಂಗಳೂರಿನ ಜನ, ನಮ್ಮ ಕರ್ನಾಟಕದ ಜನ ಈ ತರ ಹೊಸ ಹೊಸ ವಿನ್ಯಾಸನ ಮಾಡೋದನ್ನ ಕಲಿಬೇಕು. ಇನ್ನ ನಮ್ಮ ಜನರೇಷನ್ 7-8 ಜನರೇಷನ್ ಆಯ್ತಾ ಇದ್ರು ಸೆಕೆಂಡ್ ಥರ್ಡ್ ಜನರೇಷನ್ ಅಲ್ಲೇ ಪ್ಲಾಸ್ಟಿಕ್ ಮಾಡ್ಕೊಂಡೇ ಕಾಯ್ತಾ ಇದ್ದೀವಿ. ಅಂತದನ್ನೆಲ್ಲ ಬಿಟ್ಬಿಡ್ಬೇಕು. ಈಗೆಲ್ಲ ಹೊಸ ಹೊಸ ಟೆಕ್ನಾಲಜಿ ಬಂದಿರೋದ್ರಿಂದ ಹೊಸದಾಗಿ ಈಗ ಜನರೇಷನ್ ಚೇಂಜ್ ಆದಂಗೆ ಅವರು ಅಪ್ಡೇಟ್ ಆಗ್ತಾ ಇರಬೇಕು, ನಾವು ಅಪ್ಡೇಟ್ ಆಗ್ತಾ ಇರಬೇಕು. ಅಂತ ಅಪ್ಡೇಟ್ ಅವ್ರು ಯಾವ ರೀತಿ ಮಾಡಿದ್ರು, ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್, ಏನ್ ಸ್ಕ್ವೇರ್ ಫೀಟ್ ತಗೋತಾರೆ, ಎಲ್ಲ ಡೀಟೇಲ್ಸ್ ನಮ್ಮ ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ಸರ್ ಬನ್ನಿ ಸರ್. ತಮ್ಮ ಹೆಸರು ಶಿವಶಂಕರ್ ಅಂತ, ತಮ್ಮ ಹೆಸರು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಸರ್. ಸರ್ ನನ್ನ ಹೆಸರು ಪದ್ಮನಾಭ ಅಂತ. ನಾನು ಬಾನವಿ ಗ್ರೂಪ್ ಅಂತ ಹೇಳಿ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ವರ್ಕ್ ರನ್ ಮಾಡ್ತಾ ಇದ್ದೀನಿ. ನಾವು JP ನಗರ 5th ಫೇಸ್ ಅಲ್ಲೇ ಇರೋದು. ಒಂದು ಆಫೀಸ್ ಬಂದ್ಬಿಟ್ಟು JP ನಗರ 5th ಫೇಸ್ 22nd ಮೇನ್ ರೋಡ್ ಅಲ್ಲಿ 7th ಕ್ರಾಸ್ ಅಲ್ಲಿ 2nd ಫ್ಲೋರ್ ಅಲ್ಲಿ ಇರೋದು. ಸರ್ ಏನ್ ಕಲರ್ ಇದೆಯಾ ಸರ್? ಇದು ಏನ್ ಸರ್ ಇದು ಟೆಕ್ಸ್ಚರ್ ಹಿಂಗಿದೆ ಸರ್? ಇದೆಲ್ಲ ವಾಲ್ ಪೇಪರ್ ಸರ್, ಅದನ್ನು ಮಾಡ್ತೀವಿ ಸರ್ ನಾವು. ಹೌದಾ? ಮನೆಗೆ ನಿಮ್ಗೆ ಯಾವ ತರ ಬೇಕು ವಾಲ್ ಪೇಪರ್ಸ್? ನಾನು ದೂರದಿಂದ ನೋಡಿ ಇಟ್ಟಿಗೆ ಇರಬೇಕು ಅನ್ಕೊಂಡೆ. ಇವಾಗ ನಿಮ್ಗೆ ಕೇಳಿದ್ಮೇಲೆ ನಾನು ಕನ್ಫರ್ಮ್ ಮಾಡ್ಕೊಂಡೆ. ಎಂತೆಂತ ಕೆಲಸ ಮಾಡಿಸಬಹುದು ಸರ್ ಮನೆಗೆ. ಸೂಪರ್ ಆಗಿದೆ ಸರ್, ನೋಡಕ್ಕೂ ಚೆನ್ನಾಗಿದೆ. ಪೇಂಟ್ ಉಳಿತಾಯ ಆಗುತ್ತೆ, ಒರೆಸೋದು ತೊಳೆಯೋದು ಎಲ್ಲ ಉಳಿತಾಯ ಆಗುತ್ತೆ ಸರ್. ಎಲ್ಲ ಆಗುತ್ತೆ ಸರ್. ಸೂಪರ್ ಸರ್, ಸೂಪರ್ ಸರ್. ಇದೆಲ್ಲ ಕೆಲಸನೂ ಬೇಗ ಆಗುತ್ತೆ ಸರ್, ಫಾಸ್ಟ್ ಕೆಲಸ ಆಗುತ್ತೆ. ಆಮೇಲೆ ಇಲ್ಲಿ ವಾಲ್ ರೂಪ್ ಸ್ಲೈಡಿಂಗ್ ವಾಲ್ ರೂಪ್ ಮಾಡಿದೀವಿ. ಎಲ್ಲ ನಾವು ಈ ತರ ಔಟ್ಲೈನ್ ಕೊಟ್ಬಿಟ್ಟು ಸ್ವಲ್ಪ ಲುಕ್ ಬರ್ಲಿ ಅಂತ ವೈಟ್ ಬಿಟ್ಟು ಕಾಂಬಿನೇಷನ್ ಕೊಟ್ಟಿದ್ದೀನಿ ಸರ್. ಇದು ಜಸ್ಟ್ ಇಲ್ಲಿ ಒಂದು ಲೋಕಲ್ ಇದು ಕೊಟ್ಟಿದ್ದೀನಿ ಸರ್, ಹಿಂಗೆ ಮೇಲೆ ಎತ್ಬಹುದು. ಓಕೆ, ಎಲ್ಲ ಸಾಫ್ಟ್ ಕ್ಲೋಸ್ ಆಗುತ್ತೆ. ಮತ್ತೆ ಶೆಲ್ಫ್ ಗಳು ನಿಮ್ ಯಾವ ತರ ಬೇಕು ಆ ತರ ಮಾಡಿಸಬಹುದು. ನಾವು ಈ ತರ ಮಾಡಿದೀವಿ. ಓಕೆ, ಸೂಪರ್ ಸರ್. ಸರ್ ಇದೇನ್ ಸರ್ ಇದು? ಸರ್ ಇಲ್ಲಿ ಮಿರರ್ ಬರುತ್ತೆ. ಮಿರರ್ ಹಿಂದೆಗಡೆ ಒಂದು ಸ್ಟೋರೇಜ್ ಬರುತ್ತೆ. ಗೋಲ್ಡ್ ಇಟ್ಕೊಳ್ಳೋದಿಕ್ಕೆ ಕಳ್ಳರು ಕಾಕರ ಜಾಸ್ತಿ ಬೆಂಗಳೂರಿನಲ್ಲಿ ಗೋಲ್ಡ್ ಇಟ್ಕೊಳ್ಳೋಕೆ ಸೂಪರ್ ಆಗೈತೆ ಸರ್. ಗೋಲ್ಡ್ ಇಡಬಹುದು, ಸೂಪರ್ ಆಗಿ ಮಾಡ್ತೀರಿ ಸರ್ ನೀವು. ಸೂಪರ್ ಸರ್, ಸೂಪರ್. ಆಮೇಲೆ ಇಲ್ಲಿ ಒಂದು ಡ್ರಾ ಕೊಟ್ಟಿದ್ದೀನಿ ಸರ್ ಕೆಳಗಡೆ. ಚೆನ್ನಾಗಿದೆ, ಎಲ್ಲ ಸಾಫ್ಟ್ ಕ್ಲೋಸ್ ಬರುತ್ತೆ. ಮತ್ತೆ ಈ ಕಡೆ ಸೈಡ್ ಬಂದ್ರೆ ಇಲ್ಲಿ ನಿಮ್ಗೆ ಹ್ಯಾಂಗರ್ ಪೋರ್ಷನ್ ಬರುತ್ತೆ. ಒಂದು ಬಟ್ಟೆಗಳು ಹೆಂಗ್ ಮಾಡುತ್ತೆ. ಮತ್ತೆ ಇಲ್ಲಿ ಒಂದು ನಾವೇ ಒಂದು ಐಡಿಯಾ ಮಾಡ್ಕೊಂಡು ಈ ತರ ಸಾರಿ ಹ್ಯಾಂಗರ್ ಕೊಟ್ಟಿದ್ದೀನಿ. ಸಾರಿ ಹ್ಯಾಂಗರ್ ಇಲ್ಲಿ ಒಂದು ಡ್ರಾ ಬರುತ್ತೆ ಸರ್. ಇಷ್ಟಿದೆ ಲಿವಿಂಗ್ ರೂಮ್ ಸರ್? ಸರ್ ಇಲ್ಲಿ ರೂಮ್ ಇಲ್ಲ ಸರ್, ಆಕ್ಚುಲಿ ಇದು ನಿಮ್ಗೆ ಡೆಮೋ. ಇದು ಡೋರ್ ಟೈಪ್ ವಾಲ್ ರೂಪ್ದು ಡಿಸ್ಪ್ಲೇ ಇಟ್ಟಿದ್ದೀನಿ ಅಷ್ಟೇ ನೋಡಿ. ಸೂಪರ್ ಸರ್, ಸೂಪರ್. ಇದು ನಿಮ್ಗೆ ಡೋರ್ ಸ್ಲೈಡಿಂಗ್ ಡೋರ್ ತೋರಿಸಿದೀವಲ್ಲ, ಈ ತರ ಡೋರ್ ಟೈಪ್ ಮಾಡಿದ್ರೆ ಈ ತರ ಬರುತ್ತೆ ಅಂತ ಮಾಡಿದ್ದು. ಓಕೆ, ಸೂಪರ್ ಸರ್, ಸೂಪರ್ ಸರ್. ನಾನು ಏನ್ ಅನ್ಕೊಂಡ್ಬಿಟ್ಟೆ, ಲಿವಿಂಗ್ ರೂಮ್ ಅನ್ಕೊಂಡ್ಬಿಟ್ಟೆ ಸರ್ ನಾನು. ಸೂಪರ್ ಆಗಿದೆ ಸರ್. ಗೋಡೆಗೆಲ್ಲ ಒಳ್ಳೊಳ್ಳೆ ಒಂಚೂರು ಜಾಗ ವೇಸ್ಟ್ ಮಾಡ್ದಂಗ್ ಮಾಡ್ಕೊಡ್ತೀನಿ ಸರ್. ಏನ್ ವ್ಯತ್ಯಾಸ ಅಂದ್ರೆ ಸರ್, ಇದು ನಾವು ಪ್ರೀಮಿಯಂ ಕ್ವಾಲಿಟಿ ಅಂತ ಹೇಳ್ತಾರೆ ನೋಡಿ. ಇದು ಫ್ರೇಮ್ ಬರುತ್ತೆ ಸರ್. ಇದು ಪ್ರೀಮಿಯಂ ಕ್ವಾಲಿಟಿ ಅಂದ್ರೆ ಈ ತರ ಫ್ರೇಮ್ ನಿಮ್ಗೆ ಹೊರಗಡೆ ಕಾಣಿಸುತ್ತೆ. ಓಕೆನಾ? ಡಬಲ್ ಸೈಡ್ ಶೀಟ್ ಇರುತ್ತೆ. ಔಟ್ ಸೈಡ್ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೆ ಆ ಕಲರ್ ಹಾಕ್ಬೋದು. ಈ ತರ ಡಿಸೈನ್ ಬೇಕಾದ್ರೆ ಹಾಕ್ಬೋದು. ಆಮೇಲೆ ಇನ್ನೊಂದು ನೋಡಿ, ನೀವು ಇದು ನೋಡಬಹುದು, ಇಲ್ಲಿ ಇಷ್ಟ ತರ ಫಿನಿಶಿಂಗ್ ಬರುತ್ತೆ. ರೂಟಿಂಗ್ ಮೆಥಡ್ ಅಲ್ಲಿ ಮಾಡೋದು ಇದು. ಓಕೆ, ಇದು ಪ್ರೀಮಿಯಂ ಸುಪೀರಿಯರ್ ಕ್ವಾಲಿಟಿ ಅಂತ ಹೇಳ್ತಾರೆ ನಾವು. ಓಕೆ, ಅದಕ್ಕೆ ಸ್ವಲ್ಪ ಟೈಮು ಜಾಸ್ತಿ ಬೇಕು, ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ಒಂದೇ ಶೀಟ್ ಸರ್, ಫುಲ್ ಒಂದೇ ಶೀಟ್ ಫೋಲ್ಡ್ ಮಾಡಿ, ರೂಟಿಂಗ್ ಮಾಡಿ, ಫೋಲ್ಡ್ ಮಾಡಿ ಮಾಡೋದು. ಅದಕ್ಕೆ ಸ್ವಲ್ಪ ಫಿನಿಶಿಂಗ್ ಬೇಕಾದ್ರೆ ಸ್ವಲ್ಪ ಅದು ಟ್ಯಾಲೆಂಟ್ ಇರಬೇಕು. ಸರ್ ಇದೇನ್ ಸರ್ ಇದು? ಸರ್ ಇದು ಡೋರ್. ಇದೇನ್ ಸರ್ ಇದು? ಸರ್ ಇದು ಆಕ್ಚುಲಿ ಇದು 3D ಇದು. ಹೌದು,
PVC ಎಲ್ಲಿ ಅನ್ಸೋದು ಇದು ಗೋಡೆಗೆ? ಹಿಂಗೆ ಗೋಡೆಗೆ ಅನ್ಸ್ಬೋದು ಸರ್. ಹಿಂಗೆ ತೋರಿಸ್ತೀನಿ ನೋಡಿ, ಇಲ್ಲಿ ಈ ತರ ಹಾ. ಇಲ್ಲಿ ಒಳಗಡೆ ಸೈಡ್ ಗಮ್ ಹಾಕಿ ಸಿಲಿಕಾನ್ ಗಮ್ ಹಾಕಿ ಅದೇನ್ ಬಿಟ್ಕೊಳ್ಳಲ್ವಾ? ಹಿಂಗೆ ಅನ್ಸ್ಬೋದು. ಬಿಟ್ಕೊಳ್ಳಲ್ಲ? ಇಲ್ಲ ಸರ್, ಇಲ್ಲ ಬಿಟ್ಕೊಳ್ಳಲ್ಲ. ಮನೆ ತುಂಬಾ ಅಂಟಿಸ್ಬೋದು ಬೇಕಾದ್ರೆ? ಎಲ್ಲಾ ಕಡೆ ಅನ್ಸ್ಬೋದು ನಿಮ್ಗೆ. ಎಷ್ಟು ವರ್ಷ ಗ್ಯಾರಂಟಿ ಇರುತ್ತೆ? ಲಿವಿಂಗ್ ರೂಮ್ ಮತ್ತೆ ಟಿವಿ ಯೂನಿಟ್ ಸೈಡ್ ಅಲ್ಲಿ, ಮತ್ತೆ ಇದು ಡೈನಿಂಗ್ ಹಾಲ್ ಅಲ್ಲಿ ಎಲ್ಲದಕ್ಕೂ ನೀವು ಸ್ವಲ್ಪ ಡಿಸೈನ್ ತರ ಬೇಕು ಅಂದ್ರೆ ಇದು ಅನ್ಸ್ಬೋದು. ಸೂಪರ್ ಸರ್. ಎಲ್ಲ ಪೇಂಟ್ ಮಾಡೋದೆಲ್ಲ ಮಿಗುತ್ತೆ ನಮ್ಗೆ? ಅದೇ ಮಿಗುತ್ತೆ. ಓಕೆ ಕ್ಲೋಸ್ ಅನ್ಸುತ್ತೆ, ಬಟ್ ಇಲ್ಲಿ ನಿಮ್ಗೆ ಸ್ಟೋರೇಜ್ ಯಾವ್ದು ನಿಮ್ಗೆ ವೇಸ್ಟ್ ಆಗಲ್ಲ ಜಾಗ. ಎರಡು ಬರುತ್ತೆ, ಈ ಕಡೆ ಬರುತ್ತೆ. ಹೆಂಗ್ ಗುರು ಇದು? ನಾನೆಲ್ಲೂ ನೋಡೇ ಇಲ್ಲ ಗುರು ಈ ತರ ಮಾಡಿರೋದ್ನ, ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸರ್, ನೀವು ಮಾಡತಕ್ಕಂತ ಕೆಲಸ ಎಷ್ಟು ವರ್ಷಗಳ ಕಾಲ ಗ್ಯಾರಂಟಿ ಕೊಡ್ತೀರಾ, ಅಥವಾ ಎಷ್ಟು ವರ್ಷಗಳ ಕಾಲ ನ್ಯಾಚುರಲ್ ಆಗಿರುತ್ತೆ ಸರ್? ಅದು ಯಾಕೆ ನಾನ್ ಕೇಳೋದಲ್ಲ, ಕೆಲವು ಜನಗಳು ಅಥವಾ ನಮ್ಮ ವಿಡಿಯೋ ನೋಡ್ತಾ ಇದ್ದವರು, ಮನೆ ಕಟ್ಟಿಸ್ಬೇಕು ಅನ್ನೋರು, ಕಟ್ಸೋರು, ಇದನ್ನೆಲ್ಲ ಕೆಲವರು ಜನಕ್ಕೆ ಐಡಿಯಾನೇ ಇಲ್ಲ. ಸುಮ್ಮನೆ ಕಾರ್ಪೆಂಟರ್ ಕರ್ಕೊಂಡ್ ಬಂದ್ಬಿಟ್ಟು ಅಲ್ಲೊಂದು ಸೆಲ್ಫ್ ಮಾಡ್ಬಿಟ್ಟು ಇದು ಮಾಡ್ಬಿಟ್ಟು ಕಳಿಸ್ತಾ ಇರ್ತಾರೆ. ದುಡ್ಡೆಲ್ಲ ವೇಸ್ಟ್ ಆಗುತ್ತೆ. ಈ ತರ ನಿಮ್ಮನ್ನ ನಾವು ಏನಾದ್ರು ಕನ್ಸಲ್ಟ್ ಮಾಡಿ ಇದೆಲ್ಲ ಎಷ್ಟು ವರ್ಷ ಗ್ಯಾರಂಟಿ ಬರುತ್ತೆ, ಗ್ಯಾರಂಟಿ ಇದೆಯಾ, ಇದು ನೀರ್ ಬಿದ್ರೆ ಏನಾರು ಆಗುತ್ತಾ, ಅಥವಾ ಏನಾದ್ರು ಬೇರೆ ಏನಾದ್ರು ಪ್ರಾಬ್ಲಮ್ ತುಕ್ಕಿಡಿ ಅಂತದ್ದು, ಅಥವಾ ಒಂದೊಂದು ಉದುರ್ತದೆ, ಈ ಇದು ಮರದ್ದು ಉದುರುತ್ತೆ ನೋಡಿ, ಆತರ ಏನಾಗಲ್ಲ. ಏನೂ ಆಗಲ್ಲ ಸರ್. ನೀವು ಗ್ಯಾರಂಟಿ ಕೊಡ್ತೀರಿ? ಗ್ಯಾರಂಟಿ ಕೊಡ್ತೀನಿ. ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಿ ಸರ್? ನಾವು ಆಕ್ಚುಲಿ ಇದು ಲೈಫ್ ಟೈಮ್ ವಾರಂಟಿ ಅಂತ ಹೇಳಿ ಮಾಡಿ. ಸೂಪರ್ ಸರ್. ಏನಕ್ಕೆ ಅಂದ್ರೆ ಸುಮ್ನೆ ಈಗ ಹೇಳ್ತಾ ಇಲ್ಲ. ಅದು ಈಗ ಫಸ್ಟ್ ಆಫ್ ಆಲ್ ಅಲ್ಯೂಮಿನಿಯಂ ತುಕ್ಕಿಡಿ ಅಲ್ಲ, ಮತ್ತೆ ನೀರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ನೀವು ನೀರಲ್ಲಿ ಹಾಕಿಟ್ರೆ ಏನು ಪ್ರಾಬ್ಲಮ್ ಬರಲ್ಲ. ಫಸ್ಟ್ ಆಫ್ ಆಲ್ ಅದೊಂದು ಅಡ್ವಾಂಟೇಜ್ ಇದೆ. ಮತ್ತೆ ಒಂದು ಈ ಶೀಟ್ ಎಲ್ಲ ನಾವು PVC ಶೀಟ್ ಯೂಸ್ ಮಾಡ್ತಾ ಇದೀನಿ. ಅದು ನೀವು ಯಾವ ತರ ಬೇಕಾದ್ರೆ ಯೂಸ್ ಮಾಡೋದು. ಅದಕ್ಕೆ ಏನಾದ್ರು ಬೆಂಕಿ ಹಚ್ಚೋದಾಗ್ಲಿ, ತುಕ್ಕಿ ಇದು ಗೆದ್ಲು ಬರೋದು ಅಂತದ್ದು, ಹುಳ ಕಚ್ಚೋದಾಗ್ಲಿ, ಆತರ ಏನು ಪ್ರಾಬ್ಲಮ್ ಅದಕ್ಕೆ ಆಗಲ್ಲ. ಅದೆಲ್ಲ ರೆಸಿಸ್ಟೆಂಟ್ ಆಗುತ್ತೆ. ಓಕೆನಾ? ಮತ್ತೆ ನಮ್ದು ಟೆಕ್ನಿಕಲಿ ಹೇಳಿದ್ರೆ, ಈಗ ನಮ್ದು ಇಂಜಸ್ ಅಲ್ಲಿ ಆಗ್ಲಿ, ಡ್ರಾಯರ್ಸ್ ಅಲ್ಲಿ ಆಗ್ಲಿ, ಏನಾದ್ರು ಪ್ರಾಬ್ಲಮ್ ನಿಮ್ಗೆ ಬೈ ಚಾನ್ಸ್ ನಿಮ್ಗೆ ಏನಾದ್ರು ಸರ್ವಿಸ್ ನಮ್ದು ಬೇಕು ಅಂತಂದ್ರೆ ನಾವು ಸರ್ವಿಸ್ ಮಾಡ್ತೀವಿ. ನಮ್ ಕಡೆಯಿಂದ ಏನಾದ್ರು ಆತರ ಕಂಪ್ಲೇಂಟ್ ಬರಲ್ಲ. ಅದಕ್ಕೆ ನಾವು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೀನಿ ಈಗ ನಿಮ್ಗೆ ಲೈಫ್ ಟೈಮ್ ವಾರಂಟಿ ಅಂತ. ಓಕೆ ಕರೆಕ್ಟ್ ನೀವು ಹೇಳಿದ್ದು. ಸರ್, ಏನ್ ಸರ್ ಇದು? ಮನೆ ಮುಂದೆ ಕಾಂಪೌಂಡ್ ಅಲ್ಲಿ ಹಾಕಿರೋದನ್ನ ನೋಡಿದೀನಿ. ನೀವು ಸೀಲಿಂಗ್ ಅಲ್ಲಿ ಹುಲ್ ಬೆಳೆಸ್ತಾ ಇದೀರಲ್ಲ, ಇದು ಹೆಂಗೆ ಸರ್ ಇದು? ಸರ್, ಇದು ನಾವು ಒಂದು ಡಿಫ್ರೆಂಟ್ ಟೈಪ್ ಆಫ್ ಸೀಲಿಂಗ್ ಮಾಡಿದೀವಿ. ಅಂದ್ರೆ ಒಂದು ಟ್ರೆಡಿಷನಲ್ ಲುಕ್ ಬರ್ಲಿ ಅಂತ ಹೇಳಿ ಈ ತರ ಮಾಡಿದೀವಿ. ಡಿಫ್ರೆಂಟ್ ಅಂದ್ರೆ ಒಬ್ಬೊಬ್ರಿಗೆ ಒಂದು ಇದಿರುತ್ತೆ, ಇಮ್ಯಾಜಿನೇಷನ್ ಇರುತ್ತೆ, ಈ ತರ ಬೇಕು ನಮ್ಮ ಮನೆಗೆ. ಅದು ಟ್ರೆಡಿಷನಲ್ ಅಂಡ್ ಮಾಡರ್ನ್ ಟೈಪ್ ಎಲ್ಲ ಮಿಕ್ಸ್ ಮಾಡಿ ಇದು ಮಾಡಿದೀನಿ. ಇದು ಓಕೆ, ನಿಮ್ಗೆ ಇದರಲ್ಲಿ ನೋಡಿ, ಇಲ್ಲಿ ಮಧ್ಯದಲ್ಲಿ ಒಂದು ಇದು ಕಾಣಿಸ್ತಾ ಇದೆ, ಕೇನ್ ಮೆಶ್ ನೋಡಿ. ಒಳಗಡೆ ಅದ್ರ ಸ್ಟಿಪ್ ಪ್ರೊಫೈಲ್ ಲೈಟ್ ಕೂಡ ಹಾಕಿದೀನಿ ಒಳಗಡೆ. ಅದ್ರ ಪಕ್ಕದಲ್ಲಿ ಒಂದು ಇದು ಜಾಲಿ ತರ ಇದು ಓಕೆ. ಇನ್ನೊಂದು ನಮ್ದು ಇದು ಬರುತ್ತೆ, ವುಡನ್. ಸೂಪರ್ ಮಾಡಿ ಸರ್. ಇದರಲ್ಲಿ ಹೈಟ್ ಕಮ್ಮಿ ಇರೋವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕೆಂದರೆ ಇದು ಪುಲ್ ಡೌನ್ ಸ್ಟೋರೇಜ್ ಅಂತ ಹೇಳ್ತೀವಿ. ಇದರಲ್ಲಿ ಒಂದು 5 to 7 kg ಐಟಮ್ಸ್ ಇಡ್ಬೋದು. ಈಗ ಮಕ್ಕಳಿಗೂ ಕೂಡ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು. ಎಲ್ಲಾನು ಸಾಫ್ಟ್ ಕ್ಲೋಸ್ ಇರುತ್ತೆ, ನೀವೇ ನೋಡ್ಬೋದು. ಓಕೆ, ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಒಂದು ಲಾಂಗ್ ಪ್ಯಾಂಟ್ರಿ ಯೂನಿಟ್ ತೋರಿಸ್ತೀನಿ. ಅದರಲ್ಲಿ ಕೂಡ ಒಂದು ಮನೆಗೆ ಬೇಕಾಗಿರೋಷ್ಟು ಐಟಮ್ಸ್ ಎಲ್ಲ ಸ್ಟೋರ್ ಮಾಡೋಕ್ಕೆ ಅದರಲ್ಲಿ ಜಾಗ ಇರುತ್ತೆ. ಓಕೆ, ಮತ್ತೆ ಸ್ಟೋರ್ ರೂಮ್ ಬೇಕು ಅಂತ ಇಲ್ಲ. ಇದು ಬಂದರೆ ನಿಮಗೆ PVC ಬಿಕ್ಕರ್ ಬಾಸ್ಕೆಟ್ ಬರುತ್ತೆ, ಓನಿಯನ್ ಪೊಟ್ಯಾಟೊ ಎಲ್ಲ ಸ್ಟೋರ್ ಮಾಡಬಹುದು. ಮತ್ತೆ ಬಂದು ನಿಮಗೆ ಬಾಟಲ್ ಪುಲ್ಔಟ್ 3 ಸ್ಟೆಪ್ ಬಾಟಲ್ ಪುಲ್ಔಟ್ ಬರುತ್ತೆ. ಈಗ 60 kg ವೆಯ್ಟ್ ಕೆಪಾಸಿಟಿ ಟ್ಯಾಂಡಮ್ ಬಾಕ್ಸ್ ತೋರಿಸ್ತಾ ಇದ್ದೀನಿ. ನಮಸ್ತೆ. ನಾನೀಗ ನಾನು ಕೆಲಸ ಮಾಡಿರುವಂತ ಒಂದು ಮನೆಗೆ ಬಂದಿದ್ದೀನಿ. ಇಲ್ಲಿ JP ನಗರಲ್ಲಿ ಪೈಪ್ಲೈನ್ ರೋಡ್ ಅಲ್ಲಿ ಒಂದು ಮನೆಗೆ ಬಂದಿದ್ದೀನಿ. ಇಲ್ಲಿ ಸ್ವಲ್ಪ ಕೆಲಸಗಳು ಕಿಚನ್ ಅಲ್ಲಿ ವರ್ಕ್ ಮಾಡಿದೀವಿ. ಅದೇನೇ ಅಂತ ನಿಮ್ಗೆ ತೋರಿಸ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ಕಬೋರ್ಡ್ ಮಾಡಿದೀನಿ ಆಲ್ರೆಡಿ ಸುತ್ತ. ಅಂದ್ರೆ ಕಬೋರ್ಡ್ ಅಂದ್ರೆ ಇದು ಪಾರ್ಟಿಷನ್ ವಿತ್ ಕಬೋರ್ಡ್ ಅಂತ. ಓಕೆ, ಕ್ರೋಕರಿ, ಆಮೇಲೆ ಇಲ್ಲಿ ಸ್ಟೋರೇಜ್ ಯೂನಿಟ್ ಎಲ್ಲ ಬರುತ್ತೆ. ಕೆಳಗಡೆ ಈ ತರ ಸ್ಲೈಡಿಂಗ್ ಟೈಪ್ ಅಲ್ಲಿ ಒಂದು ಸ್ಟೋರೇಜ್ ಕೊಟ್ಟಿದ್ದೀನಿ. ಈ ತರ ಸ್ಲೈಡ್ ಮಾಡ್ಬೋದು. ಎಷ್ಟು ಸ್ಮೂತ್ ಆಗಿದೆ ಅಂದ್ರೆ ಏನು ಒಂದು ಬೆರಳಲ್ಲಿ ಸ್ಮೂತ್ ಇದು ಮಾಡ್ಬೋದು, ಒಂದು ಬೆರಳಲ್ಲಿ ಹ್ಯಾಂಡಲ್ ಮಾಡ್ಬೋದು, ಅಷ್ಟು ಸ್ಮೂತ್ ಆಗಿದೆ. ಓಕೆ, ಇದು PVC ಶೀಟ್ ಅಲ್ಲಿ ಲೂವರ್ಸ್ ಅಲ್ಲಿ ಇದು ಕೊಟ್ಟಿದ್ದೀನಿ. ಇದಕ್ಕೆ PVC ಲೂವರ್ ಶೀಟ್ ಇದು. ಓಕೆ, ಎಲ್ಲ ವುಡನ್ ಟಚ್ ಅಲ್ಲಿ ಕೊಟ್ಟಿರೋದು ಅಂತ. ಆಮೇಲೆ ಇಲ್ಲಿ ಮೇಲೆ ನೋಡಿದ್ರೆ ನಿಮಗೆ ಕ್ರೋಕರಿ ಯೂನಿಟ್ ಮಾಡಿದ್ದೀನಿ. ಅದನ್ನು ಪ್ಲೇನ್ ಗ್ಲಾಸ್ ಅಲ್ಲಿ ವಿಸಿಬಿಲಿಟಿ ಕೊಟ್ಟಿದ್ದೀನಿ. ಇದನ್ನು ಸ್ಲೈಡಿಂಗ್ ಕೊಟ್ಟಿದ್ದೀನಿ ನಿಮಗೆ. ಓಕೆ,
ಈ ತರ ಪಾರ್ಟಿಷನ್ಗಳೆಲ್ಲ ನಿಮ್ಗೆ ಯಾವ ತರ ಬೇಕಾದ್ರೆ ಆ ತರ ಮಾಡ್ಬೋದು. ಎಲ್ಲ ಸೈಡಲ್ಲೆಲ್ಲ ಸೇಮ್ ಸಿಮಿಲಾರಿಟಿ ಮಾಡಿದ್ದೀನಿ, ಸೆಂಟ್ರಲ್ಲಿ ಮಾತ್ರ ಸ್ವಲ್ಪ ಸಪ್ರೇಟ್ ಆಗಿ ಲಾಂಗ್ ಯೂನಿಟ್ ಮಾಡಿದ್ದೀನಿ. ಓಕೆ, ಫುಲ್ ಅಲ್ಯೂಮಿನಿಯಂ ಬರುತ್ತೆ, ಇದೆಲ್ಲ ಅಲ್ಯೂಮಿನಿಯಂ ಫ್ರೇಮಲ್ಲಿ ಮಾಡಿರೋಂಥದ್ದು, ವುಡನ್ ವೈಟ್ ಕಾಂಬಿನೇಷನಲ್ಲಿ ಮಾಡಿದ್ದು. ಓಕೆ, ಈ ಥರ ಸಪ್ರೇಟ್ ಕ್ಯಾಬಿನ್ ಇದು ಕೊಟ್ಬಿಟ್ಟು ನಿಮಗೆ ಯಾವ ಥರ ಫೋಟೋಗಳಾಗಲಿ, ಈ ಥರ ಚಿಕ್ಕ ಸಣ್ಣ ಸ್ಟ್ಯಾಚ್ಯೂಗಳಾಗಲಿ ಎಲ್ಲ ಇಟ್ಕೋಬೋದು. ಯಾವ ಥರ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಹಾಂ ಹೌದು ಸರ್, ಯಾವ ಥರ ಬೇಕಾದ್ರೂ ಮಾಡಿಕೊಡ್ಬೋದು ಸರ್. ಹಾಂ, ಆಮೇಲೆ ಈ ಕಡೆ ಸೈಡ್ ಬಂದ್ರೂ ಸ್ವಲ್ಪ ಡಿಫ್ರೆಂಟ್ ಆಗಿ ಒಂದು ಎಸ್ ಟೈಪಲ್ಲಿ ನಿಮಗೆ ಡಿಸೈನ್ ಮಾಡಿ ಕೊಟ್ಟಿದ್ದೀನಿ ಸರ್. ನನಗೆ ಈ ಥರ ಬೇಕು ಅಂತ ಹೇಳಿ ಡಿಸೈನ್ ಕೊಟ್ಟಿದ್ದಾರೆ, ಅದೇ ಥರ ನಾವು ಮಾಡಿ ಕೊಟ್ಟಿದ್ದೀವಿ. ಅದು ವೈಟ್ ವುಡನ್ ಕಾಂಬಿನೇಷನಲ್ಲಿ ಮಾಡಿದ್ದೀವಿ. ಸರ್ ಇದು ಕಿಚನ್ನು, ಇದು ಈಗ ತೋರ್ಸೋಕ್ಕೋಸ್ಕರ ನಿಮಗೆ ಕರ್ಕೊಂಡು ಬಂದಿರೋದು. ಓಕೆ, ಇಲ್ಲಿ ಪ್ಯಾಂಟ್ರಿ ಯೂನಿಟ್ ಮಾಡಿದ್ದೀನಿ ಸರ್. ನೋಡಿ, ಇದು ವಿತೌಟ್ ಲೈಟ್ ಕೊಟ್ಟಿದ್ದೀನಿ, ಕಸ್ಟಮರ್ ಕಡೆಯಿಂದ ಬೇಡ ಲೈಟ್ ಬೇಡ ಅಂದರು, ಅದಕ್ಕೋಸ್ಕರ ಈ ಥರ ಕೊಟ್ಟಿದ್ದೀನಿ. ಸೇಮ್ ನಮ್ಮದು ಶೋರೂಮಲ್ಲಿ ಹೆಂಗಿತ್ತು ಅದೇ ಥರ ಇದೆ. ಗ್ಲಾಸ್ ಪ್ಯಾಂಟ್ರಿ ಕೊಟ್ಟಿದ್ದೀನಿ ನೋಡಿ. ಎಲ್ಲ ಈ ಥರ ಸ್ಟೋರ್ ಮಾಡ್ಬೋದು, ನಿಮಗೆ ಸ್ಟೋರ್ ರೂಮೇ ಬೇಕಾಗಿಲ್ಲ, ಇಷ್ಟು ಐಟಮ್ ಇದರಲ್ಲಿ ಸ್ಟೋರ್ ಮಾಡ್ಬೋದು, ಏನು ಬೇಕಾದ್ರೆ ಸ್ಟೋರ್ ಮಾಡ್ಬೋದು. ಎಲ್ಲ ಕ್ಲೋಸ್ ಆಗುತ್ತೆ ಸರ್. ನೆಕ್ಸ್ಟ್ ಬಂದರೆ ಇಲ್ಲಿ ಸಿಂಕ್ ಕಡೆ ಈ ಥರ ಡೋರ್ ಬರುತ್ತೆ ಸರ್. ನೋಡಿ, ಎಲ್ಲನೂ ಕ್ಲೋಸ್ ಬರುತ್ತೆ. ಇಲ್ಲಿ ಈ ಥರ ಒಂದು ಶೆಲ್ಫ್ ಕೊಟ್ಟಿದ್ದೀನಿ ನೋಡಿ, ಎಕ್ಸ್ಟ್ರಾ ಅವರಿಗೆ ಸ್ಟೋರೇಜ್ಗೋಸ್ಕರ ಒಂದು ಶೆಲ್ಫ್ ಬೇಕು ಅಂತ ಹೇಳಿ ಒಂದು ಶೆಲ್ಫ್ ಕೊಟ್ಟಿದ್ದೀನಿ. ಇಲ್ಲಿ ಕಾರ್ನರಲ್ಲಿ ನಿಮಗೆ ಫುಲ್ ಓಪನ್ ಥರ ಫುಲ್ ಡೋರ್ ಕೊಟ್ಟಿದ್ದೀನಿ ಸರ್, ನಿಮಗೆ ಫುಲ್ ಯೂಸ್ ಆಗಲಿ ಅಂತ. ಇಲ್ಲಾಂದರೆ ಸಿಂಗಲ್ ಆದರೆ ನಿಮಗೆ ಅದು ಕಷ್ಟ ಆಗುತ್ತೆ, ಹಾಗಾಗಿ ಯೂಸ್ ಆಗಲಿ ಅಂತ ಫುಲ್ ಡೋರ್ ಕೊಟ್ಟಿದ್ದೀನಿ ಸರ್, ಎಲ್ಲ ಡಬಲ್ ಡೋರ್. ಓಕೆ, ಆಮೇಲೆ ಪಕ್ಕದಲ್ಲಿ ಒಂದು ಬಾಟಲ್ ಪುಲ್ಔಟ್, 2 ಸ್ಟೆಪ್ಪಿಂದು ಬಾಟಲ್ ಪುಲ್ಔಟ್ ಕೊಟ್ಟಿದ್ದೀನಿ. ಓಕೆ, ಎಲ್ಲನೂ ಸೋಪ್ ಕ್ಲೋಸ್ ಬರುತ್ತೆ. ಹಾಗೆ ಇಲ್ಲಿ ನೋಡಿದ್ರೆ ನಿಮಗೆ ಟ್ಯಾಂಡಮ್ ಮಾಡಿದ್ದೀನಿ, ಕೆಳಗಡೆ ಈ ಥರ ಸ್ಟೋರೇಜ್ ಬರುತ್ತೆ, ಮತ್ತು ಒಂದು ಕ್ರೋಕರಿನೂ ಕೊಟ್ಟಿದ್ದೀನಿ ನೋಡಿ. ಈ ಥರ ಸ್ಪೂನುಗಳು, ಚಾಕು ಎಲ್ಲ ಇಟ್ಕೋಬೋದು, ಇದರಲ್ಲಿ ಎಲ್ಲ ಒಟ್ಟಿಗೆ ಬರುತ್ತೆ ಇದು. ಆಮೇಲೆ ಕೆಳಗಡೆ ಒಂದು ಬರುತ್ತೆ. ಓಕೆ, ಎಲ್ಲನೂ ಗ್ಲಾಸ್ ಟ್ಯಾಂಡಮ್. ಪಕ್ಕದಲ್ಲಿ ಒಂದು ಬಿಕ್ಕರ್ ಬಾಸ್ಕೆಟ್ ಸೆಟ್ ಕೊಟ್ಟಿದ್ದೀನಿ. ಈ ಥರ ಆನಿಯನ್ಸು, ತೆಂಗಿನಕಾಯಿ ಎಲ್ಲ ಯೂಸ್ ಮಾಡಿ ಹಾಕ್ಬೋದು ಇದರಲ್ಲಿ. ಡ್ರೈ ಐಟಮ್ಸ್ ಇಟ್ಕೋಬೋದು ಇದರಲ್ಲಿ. 3 ಕೊಟ್ಟಿದ್ದೀನಿ. ಇಲ್ಲಿ ಪಕ್ಕದಲ್ಲಿ ಒಂದು ಡೋರ್ ಸ್ಟೋರೇಜ್. ಓಕೆ, ನೆಕ್ಸ್ಟ್ ಈ ಕಡೆ ಬಂದರೆ ಫುಲ್ಲು ನಿಮಗೆ ಲಾಫ್ಟ್ ಸ್ಟೋರೇಜ್ ಕೊಟ್ಟಿದ್ದೀನಿ ನೋಡಿ, ಈ ಥರ ಫುಲ್ ಬರುತ್ತೆ. ಮತ್ತು ಏನು ಇದರಲ್ಲಿ ಏನು ನಿಮಗೆ ಇಂಪಾರ್ಟೆನ್ಸ್ ಏನಂದರೆ ಒಳಗಡೆ ನೋಡ್ಕೊಳ್ಳಿ ಸರ್, ಒಳಗಡೆ ಈ ಥರ ಲಾಫ್ಟ್ ಸಜ್ಜೆ ಎಕ್ಸ್ಟ್ರಾ ಕೊಟ್ಟಾಗ ನಾವು ಎಕ್ಸ್ಟ್ರಾ ಒಂದು ಬೆಲ್ಟ್ ಕೊಡ್ತೀನಿ ಅದಕ್ಕೆ. ಏನಕ್ಕೆ ಅಂದರೆ ಅದು ಸ್ಟ್ರೆಂತ್ ಬರಲಿ ಅಂತ. ಓಕೆ, ನಮ್ಮದು ಸ್ಪೆಷಾಲಿಟಿ ಅದೇನೆ. ಆಮೇಲೆ ಇಲ್ಲಿ ನೋಡಿದ್ರೆ ಮಿಡಿಲ್ ಯೂನಿಟ್, ಇಲ್ಲಿ ಆ್ಯಕ್ಚುಲಿ ಚಿಮಣಿ ಬರುತ್ತೆ, ಹಾಕಿಲ್ಲ. ಇಲ್ಲಿ ಈ ಥರ ಲಿಫ್ಟ್ ಅಪ್ ಕೊಟ್ಟಿದ್ದೀನಿ ನೋಡಿ. ಇದಕ್ಕೂ ಕೂಲಿಂಗ್ ಗ್ಲಾಸ್ ಕೊಟ್ಟಿದ್ದೀನಿ, ಡೈರೆಕ್ಟಾಗಿ ನಿಮಗೆ ಕಾಣಿಸಲ್ಲ ಏನು ಐಟಮ್ ಇಟ್ಟಿದ್ದೀರಿ ಅಂತ. ಎಲ್ಲನೂ ಕ್ಲೋಸ್ ಆಗುತ್ತೆ. ಓಕೆ, ಹಾಗೆ ಈ ಕಡೆನೂ ಅದೇ ಥರ ಒಂದು ಲಿಫ್ಟ್ ಅಪ್ ಕೊಟ್ಟಿದ್ದೀನಿ ನೋಡಿ. ಸ್ವಲ್ಪ ಲಾಂಗ್ ಬರುತ್ತೆ, ಈ ಥರ ಸ್ಟೋರೇಜ್ ಮಾಡ್ಕೋಬೋದು. ಶೆಲ್ಫು ನೀವು ಯಾವ ಥರ ಬೇಕಾದ್ರೂ ಪಾರ್ಟಿಷನ್ ಮಾಡ್ಕೋಬೋದು. ಎಲ್ಲನೂ ಕ್ಲೋಸ್ ಆಗುತ್ತೆ. ಇಲ್ಲಿನೂ ಕೆಳಗಡೆನೂ ಸ್ವಲ್ಪ ಈ ಥರ ಒಂದು ಚಿಕ್ಕದು ಸ್ಮಾಲ್ ಸ್ಟೋರೇಜ್ ಕೊಟ್ಟಿದ್ದೀನಿ. ಓಕೆ, ಇಷ್ಟಿದೆ ಸರ್ ಈ ಕಿಚನಲ್ಲಿ. ಫುಲ್ ಸುತ್ತ ಈ ಥರ ಲಾಫ್ಟ್ ಕೊಟ್ಟಿದ್ದೀನಿ ನೋಡಿ. ಎಲ್ಲ ಕಲರ್ ಕಾಂಬಿನೇಷನ್ ಎಲ್ಲ ಕಸ್ಟಮರ್ ಚೂಸ್ ಮಾಡಿದ್ದು, ನಿಮ್ಗೆ ಯಾವ ಥರ ಬೇಕಾದ್ರೂ ಮಾಡ್ಬೋದು. ಓಕೆ, ಎಲ್ಲದನ್ನು ನಮ್ಮ ಸಬ್ಸ್ಕ್ರೈಬರು, ವ್ಯೂವರ್ಸ್ಗೆ, ಫಾಲೋವರ್ಸ್ಗೆ ಹೇಳೋ ಅಂತ ಜವಾಬ್ದಾರಿ ನಿಮ್ದು ಸರ್. ಹೇಳಿ ಸರ್. ಖಂಡಿತ ಹೇಳ್ತೀನಿ ಸರ್. ಹೇಳಿ ಸರ್. ನಮ್ದು ಆಕ್ಚುಲಿ ಈಗ ಫಸ್ಟ್ ಹೇಳಿದ್ದೀನಿ, ನಮ್ದು JP ನಗರಲ್ಲಿ ಇರೋದು ಆಫೀಸ್ ಇರೋದು. ಓಕೆ,
ಒಂದು ಪ್ರೋಸೆಸ್ ಯಾವ ತರ ಅಂದ್ರೆ, ಈಗ ನೀವು ಫಸ್ಟ್ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀರಾ, ಒಂದು ವಾಟ್ಸ್ಆಪ್ ಲಿಂಕ್ ಕೊಡ್ತೀನಿ ಮತ್ತೆ ಫೋನ್ ನಂಬರ್ ಕೊಡ್ತೀನಿ. ವಾಟ್ಸ್ಆಪ್ ಲಿಂಕ್ ಅಲ್ಲಿ ಒಂದು ಹಾಯ್ ಮೆಸೇಜ್ ಕಳಿಸಿದ್ರೆ ನಿಮ್ಗೆ ಡೈರೆಕ್ಟ್ ನಮ್ದು ಕ್ಯಾಟ್ಲಾಗ್ ಮತ್ತೆ ಯೂಟ್ಯೂಬ್ ಲಿಂಕ್ ಎಲ್ಲ ಬರುತ್ತೆ. ಕ್ಯಾಟ್ಲಾಗ್ ಅಲ್ಲಿ ವಿತ್ ಇನ್ಕ್ಲೂಡಿಂಗ್ ಪ್ರೈಸ್ ಮತ್ತೆ ಫೋಟೋಸ್ ಎಲ್ಲ ಇರುತ್ತೆ. ಅದೆಲ್ಲ ನೀವು ಚೆಕ್ ಮಾಡಬಹುದು. ನಾವು ಮಾಡಿರೋ ಪ್ರಾಜೆಕ್ಟ್ ಫೋಟೋಸ್ ಎಲ್ಲ ಇರುತ್ತೆ, ಮತ್ತೆ ಅದರಲ್ಲಿ ಪ್ರೈಸ್ ಕೂಡ ಇರುತ್ತೆ. ಇಲ್ಲ ನಿಮ್ಗೆ ಒಂದು ಕೊಟೇಶನ್ ಬೇಕು ಅಂದ್ರೆ ಅದು ನಿಮ್ದು ಪ್ಲಾನ್ ಕಳಿಸಿ, ಇಲ್ಲ ಒಂದು ಮೆಜರ್ಮೆಂಟ್ ಕಳಿಸಿದ್ರೂ ರಫ್ ಎಸ್ಟಿಮೇಷನ್ ಕೊಡ್ತೀನಿ ಫಸ್ಟ್. ಆಮೇಲೆ ನಾವು ಸೈಟ್ ವಿಸಿಟ್ ಮಾಡ್ತೀನಿ. ಫೈನಲ್ ಎಸ್ಟಿಮೇಷನ್ಗೆ ಸೈಟ್ ವಿಸಿಟ್ ಮಾಡ್ಕೊಂಡು ಇದು ಮಾಡ್ತೀನಿ. ಮತ್ತೆ ನಮ್ದು ಅಗ್ರಿಮೆಂಟ್ ಪ್ರೊಸೆಸ್ ಎಲ್ಲ ಇದೆ. ನಿಮ್ಗೆ ಬಡ್ಜೆಟ್ ಎಲ್ಲ ಓಕೆ ಆಯ್ತು ಅಂತಂದ್ರೆ ಮತ್ತೆ ಅಗ್ರಿಮೆಂಟ್ ಪ್ರೊಸೆಸ್ಗೆ ಹೋಗಿ ನಿಮ್ಗೆ ಯಾವ ಡೇಟ್ ನಾವು ಮಾಡಬಹುದು ಅಂತ ಹೇಳಿ ಚೆಕ್ ಮಾಡ್ತೀನಿ. ಆ ಡೇಟ್ಗೆ ನಾವು ಕಮಿಟ್ ಆಗಿ ಒಂದು ಅಗ್ರಿಮೆಂಟ್ ಇರುತ್ತೆ. ಅವಾಗ ಮತ್ತೆ 50% ಅಡ್ವಾನ್ಸ್ ಪೇಮೆಂಟ್ ಅದೆಲ್ಲ ಇರುತ್ತೆ. ಅದು ಬೇಕಾದ್ರೆ ನಾವು ಡೈರೆಕ್ಟ್ ಆಗಿ ಮಾತಾಡ್ಬೋದು ಸರ್. ಓಕೆ ಓಕೆ ಸರ್ ನಂದು ಒಂದು ಪ್ರಶ್ನೆ ನಾನು ಮರ್ತು ಬಿಟ್ಟಿದೆ, ಈಗ ಜ್ಞಾಪಕ ಬಂತು. ಕೇಳಿ ಸರ್. ವುಡನ್ಗೂ ಈ ನಿಮ್ಮ ಅಲ್ಯೂಮಿನಿಯಂಗೂ ಏನು ವ್ಯತ್ಯಾಸ ಇರುತ್ತೆ ಸರ್? ಫಸ್ಟ್ ಆಫ್ ಆಲ್ ಇದು ನಿಮ್ಗೆ ವುಡನ್ ಇದು ಕಂಪೇರ್ ಮಾಡಿದ್ರೆ ಡ್ಯೂರಬಿಲಿಟಿ ಬರುತ್ತೆ ಫಸ್ಟ್. ಓಕೆ, ಆಮೇಲೆ ಏನು ಅಂದ್ರೆ, ಈಗ ನಿಮ್ಗೆ ಕೆಲಸ ಮಾಡಿದಾಗ್ಲಿ ಅದು ವುಡನ್ದು ಮಾಡೋದು 1 ತಿಂಗಳು ಹಿಡಿಯುತ್ತೆ ಅಂದ್ರೆ ಇದು ಒಂದು 15 days 20 days ಮುಗಿಯುತ್ತೆ. ಓಕೆ, ಆಮೇಲೆ ಥರ್ಡ್ ಒನ್ ಹೇಳಿದ್ರೆ, ಈಗ ನಿಮ್ಗೆ ಫುಲ್ ವುಡನ್ ಆದ್ರೆ ಫುಲ್ ಧೂಳಾಗುತ್ತೆ. ಮನೆ ಇಡೀ ಕಂಪ್ಲೀಟ್ ಅಲ್ಲಿ ಇಲ್ಲಿ ಮೂಲೆ ಎಲ್ಲ ಫುಲ್ ಧೂಳಾಗುತ್ತೆ, ಫುಲ್ ಗಲೀಜಾಗುತ್ತೆ. ಕ್ಲೀನ್ ಮಾಡಕ್ಕೆ ಒಂದು 5 ದಿನ ಬೇಕು. ಓಕೆನಾ, ಅದೆಲ್ಲ ಇದೆ. ಮತ್ತೆ ಏನು ಅಂದ್ರೆ ಈಸಿ ಮೇಂಟೆನೆನ್ಸ್. ನಿಮ್ಗೆ ಈಗ ನಾವು ಫಿಟ್ ಮಾಡಿ ಹೋದ್ರೂ ನಿಮ್ಗೆ ಏನಾದ್ರು ಕೊಳೆ ಆಯ್ತು ಅದು ಒರೆಸ್ಬೇಕು, ಜಸ್ಟ್ ನೀರ್ ಹಾಕಿ ನೀರಲ್ಲೇ ಕ್ಲೀನ್ ಮಾಡಬಹುದು. ಅಂತದೆಲ್ಲ ಅಡ್ವಾಂಟೇಜಸ್ ಇದೆ. ಇದು ವುಡ್ ವ್ಯತ್ಯಾಸ ಅಂದ್ರೆ, ನೀವು ಪ್ರೈಸ್ ನೋಡೋದಾದ್ರೆ ನಿಮ್ಗೆ ಇದು ಒಂದು 20-30% ಇದರಲ್ಲಿ ಕಮ್ಮಿ ಆಗುತ್ತೆ. ಅದಕ್ಕಿಂತ ಇದು ಕಮ್ಮಿ ಆಗುತ್ತೆ. ಸರ್ ಹೌದು. ಓ ವೆರಿ ಗುಡ್ ಮತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ, ಪ್ರೈಸ್ ಅಲ್ಲೂ ಕಡಿಮೆ ಆಗುತ್ತೆ, ಕೆಲಸನೂ ಜಾಸ್ತಿ ದಿನ ಹಿಡಿಯಲ್ಲ, ಹೌದು ಸರ್, ಬೇಗನೆ ಕೆಲಸ ಆಗುತ್ತೆ. ಓಕೆ ಹೌದು. ಮತ್ತೆ ಮೇನ್ ಕೆಲವರು ಈಗ ತುಂಬಾ ಈ ವುಡ್ ಇದು ಕಂಪೇರ್ ಮಾಡ್ಕೊಂಡು ಇದು ಹೇಳ್ತಾರೆ. ಅದೇನು ಡಿಫ್ರೆನ್ಸ್ ಏನು ಅಂದ್ರೆ, ಈಗ ನಿಮ್ಗೆ ಈಗ ಅಲ್ಯೂಮಿನಿಯಂ ಆಗ್ಲಿ ವುಡ್ ಆಗ್ಲಿ ಎಲ್ಲದರಲ್ಲೂ ಕಮ್ಮಿ ರೇಂಜು ಕಮ್ಮಿ ಕ್ವಾಲಿಟಿಯಲ್ಲಿ ಮಾಡೋರು ಇದ್ದಾರೆ. ಓಕೆನಾ, ನಾವು ಫಸ್ಟ್ ಆಫ್ ಆಲ್ ನಾವು ಫೋಕಸ್ ಮಾಡ್ತಾ ಇರೋದು ಬರೀ ಕ್ವಾಲಿಟಿ. ಈಗ ಕೆಲವರು ತುಂಬಾ ನಾವು ಅಷ್ಟು ಡಿಸ್ಕೌಂಟ್ ಕೊಡ್ತೀವಿ, ಇಷ್ಟು ಡಿಸ್ಕೌಂಟ್ ಕೊಡ್ತೀವಿ ಅಂತದೆಲ್ಲ ಇರುತ್ತೆ. ನಮ್ದು ನಿಮ್ಗೆ ಕ್ವಾಲಿಟಿ ಕೊಡ್ತೀನಿ. ನಾವ್ ಏನ್ ಹೇಳಿರ್ತೀರಾ, ಪ್ರೀಮಿಯಂ ಕ್ವಾಲಿಟಿ ಆಗಲಿ ಸುಪೀರಿಯರ್ ಕ್ವಾಲಿಟಿ ಆಗಲಿ ಕ್ವಾಲಿಟಿ ಕೊಡ್ತೀನಿ, ಅದು ಕರೆಕ್ಟ್ ಆಗಿರುತ್ತೆ. ಅದ್ರಲ್ಲ ಏನಾದ್ರು ಇದು ತಪ್ಪಾದ್ರೆ ಮಿಸ್ ಆದ್ರೆ ನೀವು ಕೇಳ್ಬೋದು, ನಾನು ಅದಕ್ಕೆ ಫುಲ್ ಸೊಲ್ಯೂಷನ್ ಕೊಡ್ತೀನಿ. ಬಟ್ ನೀವು ಅಷ್ಟು ಡಿಸ್ಕೌಂಟ್ ಕೊಡಬೇಕು ಅಂದ್ರೆ ನಮ್ಗೆ ಅದು ಆತರ ನಾವು ಪ್ರೊವೈಡ್ ಮಾಡ್ತಾ ಇಲ್ಲ. ಬಟ್ ಕ್ವಾಲಿಟಿಯಲ್ಲಿ ಏನು ಕಾಂಪ್ರಮೈಸ್ ಮಾಡಲ್ಲ ನಾವು. ಅದು ಫಸ್ಟ್ ಆಫ್ ಆಲ್ ಅದೇ ನಮ್ದು ಇದು ಬಾನವಿ ಗ್ರೂಪ್ ಅಂದ್ರೆ ಅದೇ ಒಂದು. ನೋಡಿದ್ರಲ್ಲ ವೀಕ್ಷಕರೇ, ಬಾನವಿ ಗ್ರೂಪ್ಸ್ ಅವರು ಪದ್ಮನಾಭನ್ ಅವರು ಎಷ್ಟು ವಿವರವಾಗಿ ನೀಟಾಗಿ ತಿಳಿಯೋ ರೀತಿ ಹೇಳಿದ್ದಾರೆ. ಅವರಲ್ಲಿ ನೀವು ಚೌಕಾಸಿ ಮಾಡೋ ಅಂತದ್ದೇನು ಇಲ್ಲ. ಚೌಕಾಸಿ ಮಾಡ್ತು ಅಂತ ಹೇಳಿದ್ರೆ ಕ್ವಾಲಿಟಿ ಚೆನ್ನಾಗಿರಲ್ಲ. ಕ್ವಾಲಿಟಿ ಎಲ್ಲಿ ಕಮ್ಮಿ ಅಂತ ನೀವು ಹೋಗ್ತೀರಿ, ಅದು ಲೈಫ್ ಕೊಡಲ್ಲ. ಇವ್ರ ಹತ್ರ ತಗೊಂಡ್ರೆ ನಿಮ್ಗೆ ಲೈಫ್ ಲಾಂಗ್ ಗ್ಯಾರಂಟಿ ಕೊಡ್ತಾರೆ. ಅವ್ರು ಮೊದಲೇ ಹೇಳಿದ್ದಾರೆ, ನಾವು ಅಗ್ರಿಮೆಂಟ್ ಹಾಕೊಡ್ತೀವಿ ನಿಮ್ಗೆ ಅಂದ್ಬಿಟ್ಟು. ಮತ್ತೇನ್ ಬೇಕು, ಯಾಕೆ ತಡ ಮಾಡ್ತೀರಾ? ನೀವು ಏನಾದ್ರು ಮಾಡಿಸ್ಬೇಕು ಅಂದ್ರೆ ಬಾನವಿ ಗ್ರೂಪ್ಸ್ ಪದ್ಮನಾಭನ್ ಅವರು ಕಾಲ್ ಮಾಡಿ, ಎಲ್ಲ ಡೀಟೇಲ್ಸ್ ನಿಮ್ಮ ಮನೆ ಸುಂದರವಾಗಿ ಕಾಣಿಸುತ್ತೆ, ಎಲ್ಲ ಡೀಟೇಲ್ಸ್ ಅವರೇ ಕೊಡ್ತಾರೆ. ನಿಮ್ಮ ಮನೆ ಹತ್ರ ಬಂದು ಕೊಟೇಶನ್ ಕೊಡೋನು ಅವರೇ ನಿಮ್ಗೆ ತಂದು ಕೊಡ್ತಾರೆ. ಇಂಥವ್ರ ಹತ್ರ ನೀವು ಕೆಲಸ ಮಾಡಿಸ್ತು ಅಂತ ಹೇಳಿದ್ರೆ ನಿಮ್ಮ ಮನೇನೂ ಚೆನ್ನಾಗಿರುತ್ತೆ, ದುಡ್ಡು ಉಳಿತಾಯ ಆಗುತ್ತೆ, ಸಮಯ ಉಳಿತಾಯ ಆಗುತ್ತೆ. ಏನ್ ನ್ಯಾಯಕ್ಕೆ ಕೊಟ್ಟಿರ್ತಾರೋ ಆ ರೀತಿ ಮಾಡಿರ್ತಾರೆ. ಬರ್ತೀರಾ ತಾನೆ ಬಾನವಿ ಗ್ರೂಪ್ಸ್ ಪದ್ಮನಾಭನ್ ಅವರು? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇರ್ತದೆ, ನೀವು ಆ ಸ್ಕ್ರೀನ್ ಮೇಲೆ ನಂಬರ್ ತಗೊಂಡು ಫೋನ್ ಮಾಡಿದ್ರೆ ಸಾಕು, ಎಲ್ಲ ಡೀಟೇಲ್ಸ್ ನಿಮಗೆ ಗೊತ್ತಾಗುತ್ತೆ. ಸರ್ ಪದ್ಮನಾಭನ್ ಅವರೇ, ನೀವು ಕೆಲಸ ಮಾಡಬೇಕು ಅಂದ್ರೆ ಬೆಂಗಳೂರಲ್ಲಿ ಮಾತ್ರ ಕೆಲಸ ಮಾಡ್ತೀರಾ, ಅಥವಾ ಹೊರಗಡೆ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಕರೆದ್ರು ಹೋಗಿ ಕೆಲಸ ಮಾಡ್ತೀರಾ ನೀವು, ಅಥವಾ ಚಾರ್ಜ್ ಅದೇ ಇರುತ್ತಾ ಅಥವಾ ಇನ್ ಸ್ವಲ್ಪ ಜಾಸ್ತಿ ಇರುತ್ತಾ? ಸ್ವಲ್ಪ ಡೀಟೇಲ್ಸ್ ಕೊಡಿ ಸರ್. ಅದು ಡೀಟೇಲ್ಸ್ ಕೊಡ್ತೀನಿ. ಅದು ಯಾವ ತರ ಅಂದ್ರೆ, ಈಗ ನಾವು ಬೇಸಿಕಲಿ ನಮ್ದು ಆಫೀಸ್ ಇರೋದು ಬೆಂಗಳೂರಲ್ಲಿ, ಬೇರೆ ಎಲ್ಲೂ ಬ್ರಾಂಚಸ್ ಏನಿಲ್ಲ. ಬಟ್ ನಾವು ಕೆಲಸ ಎಲ್ಲಾ ಕಡೆ ಆಲ್ ಓವರ್ ಕರ್ನಾಟಕ ಮಾಡ್ತೀನಿ. ಬಟ್ ಜಾಸ್ತಿ ಫೋಕಸ್ ಮಾಡೋದು ನಮ್ದು ಸೌತ್, ಅಂದ್ರೆ ಈಗ ಮೈಸೂರು ಮತ್ತೆ ಕೊಡಗು, ಸುಳ್ಯ, ಈ ಕಡೆ ಚಿಕ್ಕಮಂಗ್ಳೂರು, ಉಡುಪಿ, ಆ ಸರೌಂಡಿಂಗ್ ಅಲ್ಲಿ ನಾವು ಒಂದು ಸೌತ್ ಅಂತ ಹೇಳಿ ಜಾಸ್ತಿ ಫೋಕಸ್ ಮಾಡ್ತಾ ಇದೀನಿ. ಮತ್ತೆ ನಾರ್ತ್ ಅಲ್ಲಿ ಬಂದ್ರೂ ಹೋಗ್ತೀವಿ. ಬಟ್ ಏನಂದ್ರೆ ಒಂದು 10 lakh ಮೇಲೆ ವರ್ಕ್ ಇರಬೇಕು. ಒಂದು ಸ್ವಲ್ಪ ದೊಡ್ಡ ಪ್ರಾಜೆಕ್ಟ್ ಇದ್ರೆ ಹೋಗಿ ನೋಡ್ಕೊಂಡು, ಮತ್ತೆ ಸ್ವಲ್ಪ ಟೈಮ್ ಜಾಸ್ತಿ ಆಗುತ್ತೆ. ಅಂದ್ರೆ ಅಲ್ಲಿ ದೂರ ಎಲ್ಲ ಇದೆಯಲ್ಲ, ಅದಕ್ಕೋಸ್ಕರ ಟೈಮ್ ನೋಡ್ಕೊಂಡು ಅವರಿಗೆ ಹೇಳ್ಬಿಟ್ಟು ನಮ್ಗೆ ಆಗುತ್ತೆ ಅಂದ್ರೆ ಒಪ್ಕೊಳ್ತೀನಿ. ಆ ತರ ನೀವು ಇವಾಗ 10 lakh ವರ್ಕ್ ಇತ್ತು ಅಂತ ಹೇಳಿದ್ರೆ ನಾವು ಹೋಗಿ ಮಾಡೋದು ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ. 10 lakh ವರ್ಕ್ ಕೆಲಸ ಮಾಡ್ಲಿಕ್ಕೆ ಎಷ್ಟು ದಿನ ಹಿಡಿಯುತ್ತೆ ನಿಮ್ಗೆ? ಸರ್ 10 lakh ವರ್ಕ್ ಅಂದ್ರೆ ಈಗ 2 BHK 10 lakh ವರ್ಕ್ ಮಾಡಬಹುದು. ಅಂದ್ರೆ ಈಗ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ರೂಮ್ಸ್ ಎಲ್ಲ ದೊಡ್ಡದಾಗಿರುತ್ತೆ. ಈಗ ಸೀಲಿಂಗ್, ವಾಲ್ ಪ್ಯಾನಲಿಂಗ್ ಎಲ್ಲ ಜಾಸ್ತಿ ಇರುತ್ತೆ. ಅದಕ್ಕೆ ಈಗ 2 BHK ಆದ್ರೂ 3 BHK ಆದ್ರೂ ನಮ್ಗೆ ಒಂದು 10 lakh ಮೇಲೆ ವರ್ಕ್ ಇದ್ರೆ ನಾವು ಹೋಗ್ತೀವಿ ಅಂತ ಹೇಳಿರೋದು. ಈಗ ಒಂದು 2 BHK ಮನೆಗೆ ಬೇಸಿಕಲಿ ಒಂದು 15 days ಆಗುತ್ತೆ, 15 to 20 days ಮ್ಯಾಕ್ಸಿಮಮ್. ಅದು ಕೆಲಸ ಡಿಸೈನ್ ಮೇಲೆ, ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. 3 BHK ಆದ್ರೆ ಒಂದು 20 days 25 days ಆಗುತ್ತೆ. ಓಕೆ, ಮ್ಯಾಕ್ಸಿಮಮ್ ಒಂದು ತಿಂಗಳಾಗುತ್ತೆ. 4 BHK ಡೂಪ್ಲೆಕ್ಸ್ ಮನೆಗಳು ಇರುತ್ತೆ, 4 BHK 5 BHK ಎಲ್ಲ ಅದೊಂದು 40 days ಆಗುತ್ತೆ. ಓಕೆ, ಎಲ್ಲಾನು ನಿಮ್ಮ ಸೈಜ್ ಮೇಲೆ, ಡಿಸೈನ್ ಮೇಲೆ
ಸ್ವಲ್ಪ ಒಂದು 5 days ಜಾಸ್ತಿ ಕಮ್ಮಿ ಆಗುತ್ತೆ ಆ ತರ ಇದೆ. ಮತ್ತೆ ನಮ್ದು ವರ್ಕ್ ಯಾವ ತರ ತಗೊಳ್ತೀನಿ ಅಂದ್ರೆ ಅಲ್ಲಿ ನಮ್ದು ಎಲ್ಲ ವರ್ಕ್ ಆನ್ ಸೈಟ್ ವರ್ಕ್. ಈಗ ನಮ್ದು ಇಲ್ಲಿ ಫ್ಯಾಕ್ಟ್ರಿ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ತಗೊಂಡು ಹೋಗ್ಬೋದು, ಆ ತರ ಇಲ್ಲ. ಎಲ್ಲ A to Z ಮೆಟೀರಿಯಲ್ ತಗೊಂಡೋಗಿ ಸೈಟಿಗೆ ತಗೊಂಡೋಗಿ ಅಲ್ಲೇ ಸ್ಟೇ ಮಾಡಿ ವರ್ಕ್ ಮಾಡೋದು. ಅದಕ್ಕಾಗಿ ಅವರು ಕಸ್ಟಮರ್ ಕಡೆಯಿಂದ ಸ್ವಲ್ಪ ಹೆಲ್ಪ್ ಅಂದ್ರೆ, ಈಗ ನಾವು ಸ್ಟೇ ಮಾಡಕ್ಕೆ ಒಂದು ರೂಮ್ ಫೆಸಿಲಿಟಿ ಮತ್ತೆ ಒಂದು ಟಾಯ್ಲೆಟ್ ಫೆಸಿಲಿಟಿ ಅಲ್ಲಿ ಇರಬೇಕು. ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಫೈನಲ್ ಆಗಿರುತ್ತೆ, ಎಲ್ಲ ಇರುತ್ತೆ. ಬಟ್ ಏನಂದ್ರೆ ಒಂದು ರಿಕ್ವೆಸ್ಟ್ ಅದೇ ಒಂದು ನಮ್ಮ ಕಡೆಯಿಂದ ನಾವು ಬಂದ್ರೆ ಒಂದು ಸ್ಟೇ ಮಾಡಕ್ಕೆ ವ್ಯವಸ್ಥೆ ಮಾಡಿಕೊಟ್ರೆ ನಾವು ಎಲ್ಲಿ ಬೇಕಾದ್ರೆ ಹೋಗಿ ಕೆಲಸ ಮಾಡ್ತೀನಿ. ಬಟ್ ಲಾಂಗ್ ಇದ್ರೆ ಮಾತ್ರ ನಮ್ಗೆ ಟೈಮ್ ಜಾಸ್ತಿ ಬೇಕಾಗುತ್ತೆ. ಅದೊಂದು ಫಸ್ಟ್ ವೀಕ್ಷಕರಿಗೆ ಹೇಳ್ತೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಲಾಂಗ್ ಹೋದ್ರೆ ಎಷ್ಟು ದಿನ ಹಿಡಿಯುತ್ತೆ ಅಂತ ಹೇಳ್ತೀವಿ. ನಾವು ಪೇಮೆಂಟು ನಾವೇನಾದ್ರು ನಾವು ಇವಾಗ ನೀವು ಹೇಳ್ದಂಗೆ 10 lakh 13 lakh 15 lakh ಏನಾದ್ರು ಕೆಲಸ ವರ್ಕ್ ಇದ್ರೆ ಪೇಮೆಂಟು ನಿಮ್ಗೆ ಯಾವ ರೀತಿ ನಾವು ವಿನಿಮಯ ಮಾಡ್ಕೊಬೇಕು? 20%, 15, 16 ಅಥವಾ ಆನ್ಲೈನ್ ಮಾಡ್ಬೋದಾ ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ಬೋದಾ? ಕೆಲವು ಜನಗಳಿಗೆ ಇರುತ್ತೆ, ನಾವು ಯಾರಿಗೋ ಕೊಟ್ಬಿಟ್ಟು ಗೊತ್ತಿಲ್ಲದವ್ರು ಕೊಟ್ಬಿಟ್ಟು ನಮ್ಗೆ ಏನಾದ್ರು ಮೋಸ ಆಗ್ಬಿಟ್ರೆ ಏನ್ ಮಾಡೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಇದ್ದೇ ಇರುತ್ತೆ. ಪ್ರತಿಯೊಬ್ಬರದ್ದು ಮನಸ್ಸಲ್ಲಿ ಅದು ಇರುತ್ತೆ. ಯಾಕೆಂದ್ರೆ ಕಷ್ಟಪಟ್ಟಿರೋ ದುಡ್ಡಲ್ವಾ, ಹಂಗಾಗಿ ಅವ್ರಿಗೆ ಭಯ ಇರುತ್ತೆ. ಅವ್ರಿಗೆ ಏನ್ ಹೇಳ್ತೀರಿ ನೀವು, ಯಾವ ರೀತಿ ತಗೊಂತೀರಿ? ಸರ್ ಬೇಸಿಕಲಿ ನಾವು ಒಂದು ಅಗ್ರಿಮೆಂಟ್ ಇರುತ್ತೆ. ಅಗ್ರಿಮೆಂಟ್ ಅಂದ್ರೆ ಈಗ ನೀವು ಎಲ್ಲ ನಮ್ದು ಕೊಟೇಶನ್ ಎಲ್ಲ ಆದ್ಮೇಲೆ, ಅವ್ರಿಗೆ ಬಡ್ಜೆಟ್ ಎಲ್ಲ ಓಕೆ ಆದ್ಮೇಲೆ ಅಗ್ರಿಮೆಂಟ್ ಮಾಡ್ತೀವಿ. ಅವರಿಗೆ ಒಂದು ಡೇಟ್ ಇರುತ್ತಲ್ಲ, ಆ ಡೇಟ್ ನೋಡ್ಕೊಂಡು ನಮ್ಗೆ ಅದು ಆಗುತ್ತಾ ಇಲ್ವಾ ಅಂತ ಹೇಳಿ ಕನ್ಫರ್ಮ್ ಆದ್ಮೇಲೆ ಅಗ್ರಿಮೆಂಟ್ ಆಗುತ್ತೆ. ಅಗ್ರಿಮೆಂಟ್ ಅಲ್ಲಿ ನಮ್ದು ಆ ಡೇಟ್ ಮೆನ್ಷನ್ ಮಾಡ್ತೀವಿ. ಅವಾಗ ನೀವು ಒಂದು ಅನ್ಕೊಳ್ಳಿ ಒಂದ್ ತಿಂಗಳ ಬಿಟ್ಟು ಕೆಲಸ ಮಾಡ್ತೀವಿ ಅನ್ಕೊಳ್ಳಿ, ಆ ಡೇಟ್ ಇಟ್ಕೊಂಡು 50% ಅಡ್ವಾನ್ಸ್ ಕೊಡಬೇಕು. ನಾವು ಮ್ಯಾಕ್ಸಿಮಮ್ ಒಂದು 6 month ಎಲ್ಲ ತಗೊಳ್ತೀವಿ, ವರ್ಕ್ ಅಗ್ರಿಮೆಂಟ್ ಮಾಡ್ತೀವಿ. ಅವಾಗ ಅದು ಅವರಿಗೆ ಜಾಸ್ತಿ ಎಲ್ಲ ಇನ್ವೆಸ್ಟ್ ಮಾಡಕ್ಕೆ ಸ್ವಲ್ಪ ಭಯ ಆಗುತ್ತೆ. ಎಲ್ಲ ಸ್ವಲ್ಪ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರೆ ಮಿನಿಮಮ್ ಒಂದು 20% ಕೊಡಬೇಕು. ಆಮೇಲೆ ಏನಾಗುತ್ತೆ ಅಂದ್ರೆ ಅದು ಆ ಟೈಮಲ್ಲಿ ನಮ್ದು ಪ್ರೈಸ್ ವೇರಿಯೇಷನ್ ಆಗುತ್ತೆ, ಮೆಟೀರಿಯಲ್ ಕಾಸ್ಟ್ ಅಲ್ಲಿ ವೇರಿಯೇಷನ್ ಆಗುತ್ತೆ. ಸ್ವಲ್ಪ ಒಂದು 5% ಇಲ್ಲ 10% ಒಳಗಡೆ ಅದು ಜಾಸ್ತಿ ಆಗುತ್ತೆ ಅಮೌಂಟ್. ಆ ತರ ಇದೆ. ಜಾಸ್ತಿ ಡೀಟೇಲ್ಸ್ ಬೇಕಾದ್ರೆ ಫೋನ್ ಮಾಡಿದ್ರೆ ಹೇಳ್ತೀನಿ. ಓಕೆ. ತುಂಬಾ ಚೆನ್ನಾಗಿ ಜನಗಳಿಗೆ ಅರ್ಥ ಆಗೋ ರೀತಿ ಹೇಳಿದ್ದೀರಾ. ಧನ್ಯವಾದಗಳು.